ವಿಠ್ಠಲ ರುಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ. ಕಿರಣ್ ಸಿ ಪುರುಷ 1 ಏಪ್ರಿಲ್ 1980 8:20 ರಾತ್ರಿ ಬೆಂಗಳೂರಲ್ಲಿ ಜನ. ಆರ್ದ್ರಾ ನಕ್ಷತ್ರ, ಮಿಥುನ ರಾಶಿ, ತುಲಾ ಲಗ್ನ. ಇದು ಮದುವೆಗಾಗಿ ಹೊಂದಾಣಿಕೆಯ ಜಾತಕ. ಇವ್ರ ಜೊತೆಗೆ ಮೇಘಶ್ರೀ ಅನ್ನೋರ ಜಾತಕ ಇದೆ ನೋಡಿ. ಮೇಘಶ್ರೀ ಅವರ ಜಾತಕ. ಮೇಘಶ್ರೀ ಸ್ತ್ರೀ 31 ಮೇ 1995 10:45 ರಾತ್ರಿ ಬೆಂಗಳೂರಲ್ಲಿ ಜನ. ಆರ್ದ್ರಾ ನಕ್ಷತ್ರ, ದ್ವಿತೀಯ ಪಾದ, ಮಿಥುನ ರಾಶಿ, ಮಕರ ಲಗ್ನ. ನೋಡಿ, ಇವ್ರು ಯಾವ ಲಗ್ನ? ತುಲಾ ಲಗ್ನ. ಯಾರು? ಕಿರಣ್ ಅವರು. ಸ್ವಲ್ಪ ಇಲ್ಲಿ ನೀವು ಕಾನ್ಸಂಟ್ರೇಷನ್ ಮಾಡಬೇಕು. ಇಲ್ಲೇ ನೋಡಿ. ಇವನು ತುಲಾ ಲಗ್ನ, ಇವರು ಮಕರ ಲಗ್ನ. ಸೊ ತುಲಾ ಲಗ್ನಕ್ಕೂ ಮಕರ ಲಗ್ನಕ್ಕೂ, ಮಕರ ಲಗ್ನಕ್ಕೆ ತುಲಾ ಲಗ್ನ 10ನೇ ಭಾವದ ಸ್ವಾಮಿ ಆದರೆ ತುಲಾ ಲಗ್ನಕ್ಕೆ ಸ್ವಾಮಿ ಬಂದು 4ನೇ ಲಗ್ನಕ್ಕೆ ಆಗ್ತಾನೆ. ನೋಡಿ, ಮೇಘಶ್ರೀ ಅವರ ನಕ್ಷತ್ರ ಆರ್ದ್ರಾ ನಕ್ಷತ್ರ, ಮಿಥುನ ರಾಶಿ. ಕರೆಕ್ಟಾ? ಚಂದ್ರ ಎಲ್ಲಿದ್ದಾನೆ? ಮಿಥುನ ರಾಶಿಯಲ್ಲಿದ್ದಾನೆ. ನಾನು ಹೇಳೋದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಕಿರಣ್ ಅವ್ರದ್ದು ಆರ್ದ್ರಾ ನಕ್ಷತ್ರ, ಮಿಥುನ ರಾಶಿ. ಸೊ ಚಂದ್ರ ಒಂದೇ ಕಡೆ ಇದ್ದಾರೆ ಇಬ್ರು. ಹಾಗಾಗಿ ಇಲ್ಲಿ ಏನಾಯ್ತು ಅಂದ್ರೆ, ಮೊದಲು ಅರ್ಥ ಮಾಡ್ಕೋಬೇಕಾಗಿದ್ದು ನೀವು, ನಕ್ಷತ್ರ ಹೊಂದಾಣಿಕೆ ಆಯಿತು, ರಾಶಿ ಹೊಂದಾಣಿಕೆ ಆಯಿತು, ಹಾಗೂ ಲಗ್ನವೂ ಹೊಂದಾಣಿಕೆ ಆಯಿತು. ಹೌದು, ಇಲ್ಲೇ ನಕ್ಷತ್ರ ಹೊಂದಾಣಿಕೆ ಆಯಿತು. ನೋಡಿ, ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲೇ ನಕ್ಷತ್ರವೂ ಹೊಂದಾಣಿಕೆ ಆಯಿತು, ಹೌದಾ? ರಾಶಿಯೂ ಹೊಂದಾಣಿಕೆ ಆಯಿತು, ಲಗ್ನವೂ ಹೊಂದಾಣಿಕೆ ಆಯಿತು. ಹಾಗಾದ್ರೆ ಯೋಗವನ್ನು ನೋಡೋಣ ಬನ್ನಿ. ಹೆಚ್ಚಾಗಿ ಕರಣಗಿರಣ ನೋಡಕ್ ಹೋಗ್ಬೇಡಿ, ಯೋಗವನ್ನು ನೋಡಿ ಸಾಕು. ನೋಡಿ, ಇವರು ಮೇಘಶ್ರೀ ಅವರು ಶೂಲ ಯೋಗದಲ್ಲಿ ಹುಟ್ಟಿದ್ದಾರೆ. ಹಾಗಾದರೆ ಕಿರಣ್ ಅವರು ಯಾವ ಯೋಗದಲ್ಲಿ ಹುಟ್ಟಿದ್ದಾರೆ? ಕಿರಣ್ ಅವರು ಶೋಭನ ಯೋಗದಲ್ಲಿ ಹುಟ್ಟಿದ್ದಾರೆ. ಸೂಪರ್ ಇಟ್ ಈಸ್. ಹಾಗಾದರೆ ಇಲ್ಲಿ ಇಬ್ರು ನಡಬರಕ್ಕೆ ಒಂದು ಪೂಜೆ ಮಾಡಲೇಬೇಕಾಗಿದ್ದು ಬಂತು. ಏನಂದ್ರೆ, ಮೇಘಶ್ರೀ ಅವರಿಗೆ ಗೋಮುಖ ಪೂಜೆ ಮಾಡಬೇಕು. ಗೋಮುಖ ಪ್ರಸವ ಪೂಜೆ ಮಾಡಬೇಕು. ಯಾವಾಗ? ಮದುವೆಕ್ಕಿಂತ ಮುಂಚೆ ಗೋಮುಖ ಪ್ರಸವ ಪೂಜೆ ಮಾಡಬೇಕು. ಈ ನಿತ್ಯ ಯೋಗದಿಂದ ಆಗುವ ಕೆಟ್ಟ ಫಲಗಳು, ನಿತ್ಯ ಯೋಗದಿಂದ ಆಗುವ ಕೆಟ್ಟ ಫಲಗಳನ್ನು ನಿವಾರಣೆ ಮಾಡಲು ಶೂಲ ಯೋಗಕ್ಕೆ ಗೋಮುಖ ಪ್ರಸವ ಪೂಜೆ ಮಾಡಿದರೆ ಅಲ್ಲೇ ಇವರಿಬ್ಬರ ಹೊಂದಾಣಿಕೆ ಆಯಿತು. ಬನ್ನಿ, ಹಾಗಾದರೆ ಕಿರಣ್ ಅವರ ಜಾತಕ ನೋಡೋಣ. ನೋಡಿ, ಉಚ್ಚ ಕುಜ ತಟಸ್ಥನಾದ ಬಿಟ್ಟಾಕಿ 4ನೇ ಮನೆಯಲ್ಲಿ ಸಸಾ ಮಹಾಪುರುಷ ರಾಜಯೋಗ ಆಯಿತು. ಯಾರಿಗೆ? ಇವ್ರಿಗೆ. 5ನೇ ಮನೆಯಲ್ಲಿ ಶುಕ್ರ. ಹೌದಾ? ಇನ್ನೊಂದು 7 ಕ್ಯಾರೆಟ್ ಒಪ್ಪೆಲ್ ಹಾಕಿದ್ರೆ 100% ಬಹಳ ಹೆಂಡತಿಯನ್ನ ಪ್ರೀತಿಯಿಂದ ನೋಡ್ಕೊತಾನೆ. ಯಾಕಂದ್ರೆ 1ನೇ ಭಾವದ ಸ್ವಾಮಿ 5ನೇ ಮನೆಯಲ್ಲಿದ್ದಾನೆ. ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯೋಗಗಳ ಬಗ್ಗೆ ಮಾತಾಡೋಣ ಈಗ. ಪಂಚಮಹಾಪುರುಷ ರಾಜಯೋಗದ ಸಸಾ ಮಹಾಪುರುಷ ರಾಜಯೋಗ ಕಿರಣ್ ಅವ್ರಿಗಿದೆ. ಪ್ಲಸ್ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಇದೆ. ಕರೆಕ್ಟಾ? ಪ್ಲಸ್ 9ನೇ ಮನೆ ಸ್ವಾಮಿ ಯಾರು? ಬುಧ 7ರಲ್ಲಿದ್ದಾನೆ. ಅದೇ ರೀತಿ 10ನೇ ಭಾವದ ಸ್ವಾಮಿ 9ರಲ್ಲಿದ್ದಾನೆ. ಸೊ 6ನೇ ಮತ್ತು 3ನೇ ಭಾವದ ಸ್ವಾಮಿ ಗುರು
9ನೇ ಮನೆಯಲ್ಲಿದ್ದಾನೆ, ಗುರು ಶಾಂತಿ ಆಗಬೇಕು, ಆ ಮಾತು ಬೇರೆ. ಸೊ ಇಲ್ಲಿ ನಾನು ನೋಡ್ಬೇಕಾಗಿದ್ದೇನಪ್ಪ ಅಂದ್ರೆ 1, 5 ಮತ್ತು 7, 9 ಈ 3 ಭಾವದ ಫಲವನ್ನು ನೋಡಬೇಕು. 1ನೇ ಮನೆ ಸ್ವಾಮಿ 5ರಲ್ಲಿದ್ದಾನೆ, 5ನೇ ಮನೆ ಸ್ವಾಮಿ 4ರಲ್ಲಿದ್ದಾನೆ, 7ನೇ ಮನೆ ಸ್ವಾಮಿ 4ರಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ, 9ನೇ ಭಾವದ ಸ್ವಾಮಿ ಯಾರು ಬುಧ 7ರಲ್ಲಿದ್ದಾನೆ. ಸೊ ಇವ್ರಿಗೆ ಸಂಪೂರ್ಣ ತ್ರಿಕೋಣ ಕಿರಣ್ ಅವ್ರಿಗೆ ಸಂಪೂರ್ಣ ಚೆನ್ನಾಗಿದೆ ಅಂತ ಅರ್ಥ ಇದೆ. ಕರೆಕ್ಟಾ? ಬನ್ನಿ ಹಾಗಾದ್ರೆ ಮೇಘಶ್ರೀ ಅವರ ತ್ರಿಕೋಣವನ್ನು ನೋಡೋಣ. ನೋಡಿ, ಮೇಘಶ್ರೀ ಅವ್ರಿಗೆ 1ನೇ ಭಾವದ ಸ್ವಾಮಿ 2ರಲ್ಲಿದ್ದಾನೆ. ಕರೆಕ್ಟಾ? 5ನೇ ಭಾವದ ಸ್ವಾಮಿ 8ರಲ್ಲಿದ್ದಾನೆ, 4ರಲ್ಲಿದ್ದಾನೆ. ಕರೆಕ್ಟಾ? 9ನೇ ಮನೆ ಸ್ವಾಮಿ 5ರಲ್ಲಿದ್ದಾನೆ, 7ನೇ ಮನೆ ಸ್ವಾಮಿ 6ರಲ್ಲಿದ್ದಾನೆ. ಸೊ ನೋ ಪ್ರಾಬ್ಲಮ್. ಚಂದ್ರ ವಿರೋಧಿ, ಅವನ 6ರಲ್ಲಿದ್ದರೆ ವಿಪರೀತ ರಾಜಯೋಗಕ್ಕೆ ಬರ್ತಾನೆ. ಹೊಂದಾಣಿಕೆ ಅಂಕರು ಸಂಪೂರ್ಣವಾದ ಹೊಂದಾಣಿಕೆ ಆಯ್ತು ಇವರಲ್ಲಿ. ಸೊ ಹಿಂದಿನ ಕಾಲದ ಪ್ರಕಾರ ನಾವು ಪಾಯಿಂಟ್ಸ್ ಅನ್ನ ಆ ರೀತಿ ಕೌಂಟ್ ಮಾಡಲ್ಲ, ನಾನು ವಿಚಿತ್ರವಾಗಿ ಕೌಂಟ್ ಮಾಡ್ತೀನಿ. ಈಗ ನೋಡಿ, ಇಲ್ಲಿ ಕಿರಣ್ ಅವರು ಕರೆಕ್ಟಾ? ಕಿರಣ್ ಅವರ ಪಾಯಿಂಟ್ಸು, ಮೇಘ ಅವರ ಪಾಯಿಂಟ್ಸ್ ಬರೆಯೋಣ. ಕಿರಣ್ ಅವ್ರದ್ದು 1, 5, 7, 9 ಕರೆಕ್ಟಾ? ಇವ್ದು 1, 5, 7, 9. ಇದು ಮೇಘಶ್ರೀ ಅವರ ಜಾತಕ ಆಗಿದ್ರಿಂದ ಇಲ್ಲಿ 1ನೇ ಭಾವ ಪಾಸ್ ಆಯಿತು, 5ನೇ ಭಾವ ಶುಕ್ರ ಆಗಿದ್ರಿಂದ ಇದು ಪಾಸ್ ಆಯಿತು, 7ನೇ ಭಾವದ ಸ್ವಾಮಿ ವಿಪರೀತ ರಾಜಯೋಗಕ್ಕೆ ಬಂದಿದ್ದಕ್ಕೆ ಇದು ಪಾಸ್ ಆಯಿತು, 9ನೇ ಭಾವದ ಸ್ವಾಮಿ ಅಸ್ತಂಗತೆ ಇದನ್ನು ಪಚ್ಚೆ ಹಾಕಬೇಕು ನೋಡಿ, ಇದು ಪಾಸ್ ಆಯಿತು. ಅದೇ ರೀತಿ ಕಿರಣ್ ಅವ್ರಿಗೆ ನೋಡೋಣ. ನಾ ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕಿರಣ್ ಅವ್ರದ್ದು 1ನೇ ಮನೆ ಸ್ವಾಮಿ ಯಾರು? ಶುಕ್ರ, 5ನೇ ಮನೆಯಲ್ಲಿದ್ದಾನೆ, ಫೈನ್. ಅದು ಅಲ್ಲದೆ 5ನೇ ಮನೆ ಸ್ವಾಮಿ 4ರಲ್ಲಿದ್ದಾನೆ, ಅದು ಫೈನ್. 7ನೇ ಮನೆ ಸ್ವಾಮಿ ಕುಜ 4ರಲ್ಲಿ ಉಚ್ಚ ಇದ್ದಾನೆ, ಅದು ಫೈನ್. 9ನೇ ಮನೆ ಸ್ವಾಮಿ ಬುಧ 7ರಲ್ಲಿದ್ದಾನೆ, ಅದು ಫೈನ್. ಸೊ ಈ ಜಾತಕ ಸಂಪೂರ್ಣ ಹೊಂದಾಣಿಕೆಯಾಯಿತು. ಒಂದೇ ಒಂದು ಪ್ರಾಬ್ಲಮ್ ಬರುವುದೇನೆಂದ್ರೆ ನಿತ್ಯ ಯೋಗದಲ್ಲಿ ಮೇಘಶ್ರೀ ಅವರು ಶೂಲ ಯೋಗದಲ್ಲಿ ಹುಟ್ಟಿದ್ದಾರೆ, ಅದಕ್ಕೆ ಗೋಮುಖ ಪ್ರಸವ ಪೂಜೆ ಮಾಡಬೇಕು. ಇಷ್ಟೇ ನಾನು ಹೇಳೋದು ನಿಮಗೆ. ಸೊ ಹಾಗಾದರೆ ನವಮಾಸವನ್ನು ನಾವು ನೋಡಬೇಕಾಗತ್ತೆ. ಬನ್ನಿ ನವಮಾಸ ನೋಡೋಣ. ಸೊ ನವಮಾಸವನ್ನು ಕಿರಣ್ ಅವರ ನವಮಾಸವನ್ನು ನೋಡೋಣ. ಕರೆಕ್ಟಾ? ಕಿರಣ್ ಅವರ ನವಮಾಸದಲ್ಲಿ ನಾವು 1, 5, 7, 9 ನೋಡಬೇಕು. ಕರೆಕ್ಟಾ? 1ನೇ ಮನೆ ಸ್ವಾಮಿ ಶನಿ 12ರಲ್ಲಿದ್ದಾನೆ, 5ನೇ ಮನೆ ಸ್ವಾಮಿ ಯಾರು? ಶುಕ್ರ ಇಲ್ಲ ಬುಧ 3ರಲ್ಲಿದ್ದಾನೆ, 7ನೇ ಮನೆ ಸ್ವಾಮಿ ಯಾರು? ಸೂರ್ಯ 11ರಲ್ಲಿದ್ದಾನೆ, 9ನೇ ಮನೆ ಸ್ವಾಮಿ ಯಾರು? ಶುಕ್ರ 9ನೇ ಮನೆಯಲ್ಲಿದ್ದಾನೆ. ಸೊ ಇಲ್ಲೇ ಶನಿ 12ರಲ್ಲಿ ಬಂದ ಸ್ವಕ್ರಿಯಾದ, ಸೊ ಅದನ್ನು ನಾನು ಕೌಂಟ್ ಮಾಡಲ್ಲ. 5ನೇ ಮನೆ ಸ್ವಾಮಿ 3ರಲ್ಲಿ ಬಂದ, ಅದು ಕೌಂಟ್ ಮಾಡಲ್ಲ. ಯಾಕಂದರೆ 3 ಒಂದು ಸ್ವಲ್ಪ ಲೇಟ್ ಆದರೂ ಅಡ್ಡಿ ಇಲ್ಲ. 7ನೇ ಮನೆ ಸ್ವಾಮಿ 11ರಲ್ಲಿ ಬಂದ, ಅದು ಓಕೆ. 9ನೇ ಮನೆ ಸ್ವಾಮಿ 9ನೇ ಮನೆಯಲ್ಲಿ ಬಂದ, ಅದು ಓಕೆ. ಸೊ ಕಿರಣ್ ಅವ್ರ ನವಮಾಸವು ಓಕೆ ಆಯಿತು. ಕರೆಕ್ಟಾ? ಹಾಗಾದರೆ ಮೇಘಶ್ರೀ ಅವರ ನವಮಾಸ ನೋಡೋಣ. ಮೇಘಶ್ರೀ ಅವರ ನವಮಾಸ 1ನೇ ಭಾವದಲ್ಲಿ, 1ನೇ ಭಾವದ ಸ್ವಾಮಿ 7ರಲ್ಲಿದ್ದಾನೆ, 5ನೇ ಮನೆ ಸ್ವಾಮಿ 3ರಲ್ಲಿದ್ದಾನೆ. ಹೌದಾ? 7ನೇ ಮನೆ ಸ್ವಾಮಿ 2ರಲ್ಲಿದ್ದಾನೆ, 9ನೇ ಮನೆ ಸ್ವಾಮಿ ಶನಿ 7ರಲ್ಲಿದ್ದಾನೆ. ಹಾಗಾದರೆ ಇವರಿಬ್ಬರೂ ಜಾತಕದಲ್ಲಿ ಇರುವ ಮಿಸ್ಟೇಕನ್ನು ಈಗ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಮದುವೆಗಿಂತ ಮುಂಚೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ.
ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಪ್ಲಸ್ ಮೇಘಶ್ರೀ ಅವರಿಗೆ ಗೋಮುಖ ಪ್ರಸವ ಪೂಜೆ ಮಾಡಿಕೊಂಡು ನೀವು ಮದುವೆ ಮಾಡಿದರೆ 100 ಅಲ್ಲ 1000% ಒಳ್ಳೆ ಫಲವನ್ನು ಪಡ್ಕೋತಾರೆ. ಒಳ್ಳೆ ಜೋಡಿ ಆಗುತ್ತೆ, ಎಕ್ಸ್ಟ್ರಾ ಆರ್ಡಿನರಿ ಜೋಡಿ ಆಗುತ್ತೆ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾದರೆ ಮೇಘಶ್ರೀ ಅವರಿಗೆ ಯೋಗಗಳು ಯಾವ್ಯಾವ ಇದಾವೆ ನೋಡೋಣ. ಮೇಘಶ್ರೀ ಅವರಿಗೆ ಯೋಗಗಳು ನಾನು ಹೇಳ್ತೀನಿ ಕೇಳಿ ನೋಡಿ. 4ನೇ ಮನೆಯಲ್ಲಿ ಶುಕ್ರ ಬಂದಿದ್ದಾನೆ, ಓಕೆ. ಕೇತು ಇಲ್ಲಿ ಬರಬಾರ್ದಿತ್ತು, ಹಾಗಾಗಿ ಇಲ್ಲಿ ಲಂಪಟ ದೋಷ ಆಯಿತು. ಹಾಗಾಗಿ ನಾನು ಹೇಳೋದು ನಿಮಗೆ, ಈ ಲಂಪಟ ದೋಷದಿಂದ ನೀವು ಮುಕ್ತಿ ಹೊಂದಬೇಕಂದ್ರೆ ಇಬ್ರು ಕಡೆ ಮದುವೆ ಆದಮೇಲೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. 2ನೇದು. 5ನೇದು ನೋಡಿ, 5ನೇ ಮನೆಯಲ್ಲಿ ಬುಧ ಬಂದಿದ್ದಾನೆ. ಯಾರು? 9ನೇ ಮನೆ ಸ್ವಾಮಿ, ಶ್ರೇಷ್ಠ ಮಹಾಲಕ್ಷ್ಮಿ ಆಯಿತು. ಶ್ರೇಷ್ಠ ಮಹಾಲಕ್ಷ್ಮಿ ಆಯಿತು. ಅದು ಅಲ್ಲದೆ ರಾಹು ಎಲ್ಲಿದ್ದಾನೆ? 10ನೇ ಮನೆಯಲ್ಲಿದ್ದಾನೆ. ಶುಕ್ರ ಒಳ್ಳೆ ಜಾಗದಲ್ಲಿರೋದ್ರಿಂದ ರಾಹು ಒಳ್ಳೆ ಫಲ ಕೊಡ್ತಾನೆ. ಆದರೆ ವಿಚಿತ್ರ ಏನಂದ್ರೆ 4ನೇ ಭಾವದ ಸ್ವಾಮಿ ಅಷ್ಟಮದಲ್ಲಿದ್ದಾನೆ. ನೋಡಿ, 7ನೇ ಮನೆ ಸ್ವಾಮಿ 6ರಲ್ಲಿದ್ದಾನೆ. ಹೌದಾ? ಹಾಗಾಗಿ ಮದುವೆಯ ನಂತರ ಇವರ ಸಂಸಾರ ಬಹಳ ಚೆನ್ನಾಗಿ ಆಗಬೇಕಂದ್ರೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ, ಒಂದು ಬ್ಯೂಟಿಫುಲ್ ಏನಪ್ಪಾ ಅಂತಂದ್ರೆ, ನಾನಿಲ್ಲಿ ಮೇಘಶ್ರೀ ಅವ್ರಿಗೆ ತೋರಿಸ್ತೇನೆ ನೋಡಿ. ಒಂದು ಬ್ಯೂಟಿಫುಲ್ ಏನಪ್ಪಾ ಅಂದ್ರೆ, ಶುಕ್ರ 4ನೇ ಮನೆಯಲ್ಲಿದ್ದಾನೆ. ಪ್ಲಸ್ ಇದರಲ್ಲಿ ಲಗ್ನ ಕುಂಡ್ಲಿಯಲ್ಲಿ ನೋಡಿ, ಇಲ್ಲೆಲ್ಲ ತೋರಿಸ್ತೇನೆ. ಲಗ್ನ ಕುಂಡ್ಲಿಯಲ್ಲಿ ಶುಕ್ರ 4ನೇ ಮನೆಯಲ್ಲಿದ್ದಾನೆ ನೋಡಿ, ಕರೆಕ್ಟಾ? ಬಟ್ ನೋಡಿ, ಅದೇ ಶುಕ್ರ ನವಮಾಂಶದಲ್ಲಿ 7ನೇ ಮನೆಯಲ್ಲಿದ್ದಾನೆ. ಹಾಗಾಗಿ 100% ಇದು ಹೊಂದಾಣಿಕೆ ಆಗುತ್ತೆ ನೋಡಿ. ದಾಂಪತ್ಯ, ಸೆಕ್ಸು, ಎಂಜಾಯ್ಮೆಂಟು, ಎಂಟರ್ಟೈನ್ಮೆಂಟು, ದುಡ್ಡು, ಆಭರಣ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಇವನ್ನೆಲ್ಲವನ್ನೂ ಕೊಡುವನೇ ಶುಕ್ರ. ಇವೆಲ್ಲವೂ ಒಂದು ದಾಂಪತ್ಯಕ್ಕೆ ಬಹಳ ಮುಖ್ಯವಾದಂಥ ವಸ್ತುಗಳು. ಹಾಗಾಗಿ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ, ಇಬ್ಬರಿಗೂ ನಾಗ ಪ್ರತಿಷ್ಠಾಪನೆ ಆಗಬೇಕು. ಯಾಕೆ ಅಂತಂದ್ರೆ, ಕಿರಣ್ ಅವರ ಜಾತಕದಲ್ಲಿ ನೋಡಿ, ಕಿರಣ್ ಅವರ ಜಾತಕದಲ್ಲಿ ರಾಹು ಇಲ್ಲಿ ಏನ್ ಮಾಡಿದ್ದಾನೆ ಅಂದ್ರೆ ನೋಡಿ, ಇಲ್ಲಿ ಅಂಗಾರಿಕ ದೋಷ ಜನರೇಟ್ ಆಗಿದೆ, ಶ್ರಪಿತ ದೋಷ ಜನರೇಟ್ ಆಗಿದೆ, ಕೇತು ಗ್ರಹಣ ದೋಷವನ್ನು ಜನರೇಟ್ ಮಾಡಿದ್ದಾನೆ. ಹೌದಾ? ಇವು ದೊಡ್ಡ ಇಶ್ಯೂ ಅಲ್ಲ, ಆದರೆ ಸುಖಮಯ ಜೀವನ ಸಾಗಿಸೋಕ್ಕೆ ನಿಮಗೆ ಮನೆಯಲ್ಲಿ ನಾಗ ಪ್ರತಿಷ್ಠಾಪನೆ ಬಹಳ ಮುಖ್ಯ. ನಾಗ ಪ್ರತಿಷ್ಠಾಪನೆ ಮನೆಯಲ್ಲಿ ಮಾಡ್ಕೊಳ್ಳಿಲ್ಲ ಅಂದರೆ ಯಾವುದಾದ್ರೂ ಗುಡಿಯಲ್ಲಿ ಮಾಡಿಕೊಂಡು ಆ ಗುಡಿಯಲ್ಲಿ ಪೂಜಾರಿಗೆ ನೀವು ದುಡ್ಡು ಕೊಟ್ಟು ಪ್ರತಿದಿನ ಪೂಜೆ ಮಾಡಕ್ಕೆ ಹೇಳಿದ್ರು ಅಡ್ಡಿಲ್ಲ, ನೋ ಪ್ರಾಬ್ಲಮ್, ಹಾಗೂ ಮಾಡ್ಬೋದು. ಇಲ್ಲಿ ನಾನು ಹೇಳೋದು ಇಷ್ಟೇ, ಜಾತಕದ ಬಹಳ ಚೆನ್ನಾಗಿದೆ. ಯು ಕ್ಯಾನ್ ಕ್ಯಾರಿ, ಯು ಕ್ಯಾನ್ ಮ್ಯಾರಿ, ನೋ ಪ್ರಾಬ್ಲಮ್. ಬನ್ನಿ, ಹಾಗಾದರೆ ಯಾವ ದಶೆಯಲ್ಲಿ ಕಿರಣ್ ಅವರಿದ್ದಾರೆ ಅದು ಬಹಳ ಮುಖ್ಯ ಆಗುತ್ತೆ ನನಗೆ. ಸರಿ, ಗುರು ದಶೆಯಲ್ಲಿದ್ದಾರೆ. ಹೌದಾ? ಗುರು ದಶೆಯಲ್ಲಿ ಕಿರಣ್ ಅವರಿದ್ದಾರೆ. ಗುರು ಎಲ್ಲಿದ್ದಾನೆ? 11ನೇ ಮನೆಯಲ್ಲಿದ್ದಾನೆ. ಗುರು ಅಲ್ಲ, ಕಿರಣ್ ಅವ್ರಿಗೆ ಗುರು ಎಲ್ಲಿದ್ದಾನೆ ಬಹಳ ಇಂಪಾರ್ಟೆಂಟ್. ಸಾರಿಯಾ, ಗುರು 9ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಕಿರಣ್ ಅವ್ರಿಗೆ ಗುರು 9ನೇ ಮನೆಯಲ್ಲಿದ್ದಾನೆ. ಏನು ದೊಡ್ಡ ವಿಚಾರ ಅಲ್ಲ ಅದು. ರಾಯರಿಗೆ ನೀವು ನಡ್ಕೊಂಡ್ರು, ಇಲ್ಲ ದೇವಸ್ಥಾನ, ಗುರು ರಾಘವೇಂದ್ರ, ಇಲ್ಲ ವಾದಿರಾಜ, ಇಂಥ ದೊಡ್ಡ ದೇವಸ್ಥಾನದಲ್ಲಿ ಮದುವೆ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಮೇಘ ಅವರಿಗೆ ಗುರು ಎಲ್ಲಿದ್ದಾನೆ ಬಹಳ ಇಂಪಾರ್ಟೆಂಟ್. ಸಾರಿ, ಇದು ಯಾವ ದಶೆಯಲ್ಲಿ ಇದ್ದಾರೆ ಅದು ಬಹಳ ಇಂಪಾರ್ಟೆಂಟ್. ಅವರು ಗುರು ದಶೆಯಲ್ಲಿದ್ದಾರೆ ನೋಡಿ. ಸೊ ಈ ಜಾತಕ ಬಹಳ ಹೊಂದಾಣಿಕೆ ಆಗುತ್ತೆ. ಅವ್ರಿಗೆ ಗುರು ಬಂದ್ಬಿಟ್ಟು 11ರಲ್ಲಿದ್ದಾನೆ, ನೋ ಪ್ರಾಬ್ಲಮ್. ಇವರಿಬ್ಬರಿಗೂ ದೇವಸ್ಥಾನದಲ್ಲಿ ಮದುವೆ ಮಾಡಿ, ಯಾವುದು? ರಾಯರ ದೇವಸ್ಥಾನ, ಆ ದೇವಸ್ಥಾನದಲ್ಲಿ ಮದುವೆ ಮಾಡಿ, ಒಳ್ಳೆಯದಾಗುತ್ತೆ. ಕರೆಕ್ಟ್ ಎಲ್ಲವೂ ಕೊಡುತ್ತೆ. ನನ್ನ ಪ್ರಕಾರ ಕನಿಷ್ಠ ಏನಿಲ್ಲ ಅಂದರೂ ಮ್ಯಾಕ್ಸಿಮಮ್ ಹೈಯೆಸ್ಟ್ ಗುಣಗಳು ಕೊಡೋದ್ರಿಂದ, ಇವರಿಬ್ಬರು ಮದುವೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಆ ಸರ್ವಮಂಗಲೆ ನಾನು ಕಳಕಳಿಯನ್ನು ಕೇಳ್ಕೊಳ್ತೀನಿ. ಇವ್ರಿಗೆ ಸಂಪೂರ್ಣ ಆಶೀರ್ವಾದವನ್ನು ಮಾಡಿ ಯಶಸ್ವಿಯನ್ನಾಗಿ ಮಾಡಲಿ ಅಂತ ಕೇಳ್ಕೊಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.